ನಿಮ್ಮ ಅಕೌಂಟ್ಗೆ 78,000 ರೂಪಾಯಿ ಬಂದು ಬೀಳ್ಬೇಕಾ? ಹಾಗಿದ್ರೆ ಹಾಯ್ ಅಂತ ಕಮೆಂಟ್ ಮಾಡಿ, ಡೀಟೇಲ್ಸ್ ನಾನು ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡಿ. ಬೆಂಗಳೂರಲ್ಲಿ ಇದು ಸ್ವಂತ ಮನೆ ಇದೆ ನಿಮಗೆ. ಈ ವರ್ಷ 31 ಮಾರ್ಚ್ 2027 ಲಾಸ್ಟ್ ಇದೆ. ಆ 78,000 ಸಬ್ಸಿಡಿ ಅಮೌಂಟ್ನ ಪಡೆದುಕೊಳ್ಳಿ. ಬೇಗ ಕೆಳಗೆ ಬರೋ ನಂಬರ್ಗೆ ಬೇಗ ಕಾಲ್ ಮಾಡಿ. ಒಂದು 2,000 ಬಿಲ್ ಕಟ್ತಾ ಇದ್ದೀರಾ ಬಿಡಿ. 1 ಕಿಲೋವಾಟ್ಗೆ 30,000, 2 ಕಿಲೋವಾಟ್ಗೆ 60,000, 3 ಕಿಲೋವಾಟಿಂದ ಮೇಲೆ ಹೋದ್ರೆ 78,000 ಸಬ್ಸಿಡಿ ಅಮೌಂಟ್ ಸಿಗುತ್ತೆ ನಿಮಗೆ. ನಿಮ್ಮ ಮನೆಗೆ ಎಷ್ಟು ಸೋಲಾರ್ ಹಾಕಬೇಕು ಅಂತ ನಿಮಗೆ ನಾಲೆಜ್ ಇಲ್ವಾ? ನಿಮ್ಮ ಕರೆಂಟ್ ಬಿಲ್ನ ನಮಗೆ ವಾಟ್ಸ್ಆಪ್ ಮಾಡಿ, ನಮ್ಮ ಟೀಮ್ ನಿಮಗೆ ಅದಕ್ಕೆ ಸೊಲ್ಯೂಷನ್ ಕೊಡ್ತಾರೆ. ಸರ್ ನಮಸ್ತೆ. ಸರ್ ನಮಸ್ತೆ, ಹೇಗಿದ್ದೀರಿ? ತುಂಬ ಚೆನ್ನಾಗಿದ್ದೀನಿ ಸರ್, ನೀವು ಹೆಂಗಿದ್ದೀರಾ? ಖಂಡಿತ ಚೆನ್ನಾಗಿರ್ತೀರಾ ಸರ್. ತುಂಬಾ ಮನೆಗಳಿಗೆ ಬೆಳಕು ಕೊಟ್ಟಿದ್ದೀರಾ. ಬೆಳಕು Yes. ಅಂತಂದ್ರೆ ಸೋಲಾರ್ ಮೂಲಕ ತುಂಬಾ ಬೆಳಕು ಕೊಟ್ಟಿದ್ದೀರಾ. ನಿಜ ಸರ್. ನಿಜವಾಗ್ಲೂ ಕರ್ನಾಟಕದಲ್ಲಿ ನಮ್ಮ ಸೋಲಾರು ತುಂಬಾ ಕ್ರಾಂತಿ ಮಾಡಿದೆ. ಈಗ ಹೇಳಿ ಸರ್, ಏನು ಹೊಸದು ಬಂದಿದೆ, ಏನೇನು ನಡೀತಿದೆ, ಯಾವ್ದು ಹೊಸದು ಇದು ಬಂದಿದೆ ಅನ್ನೋದು ನೀವೇ ಹೇಳಬೇಕು. ಖಂಡಿತ ಸರ್. ಸೊ ಎಲ್ಲರಿಗೂ ನಮಸ್ಕಾರ. ಸೊ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಈ ವಿಡಿಯೋ ಯಾರು ನೋಡ್ತಾ ಇದ್ದೀರೋ ಈ ಬೆಂಗಳೂರು ಕಸ್ಟಮರ್ಸ್ಗೆ ಚಿಕ್ಕದು 2 ಕಿಲೋವಾಟಿಂದ 10 ಕಿಲೋವಾಟ್ ಪ್ರಾಜೆಕ್ಟ್ಸ್ ಹೆಲ್ಪ್ಫುಲ್ ಆಗುತ್ತೆ. ಮಿಕ್ಕಿದ ದೊಡ್ಡದು ಈ ವಿಡಿಯೋ ಪೂರ್ತಿ ನೋಡಿ. 8ಕ್ಕೆ 10, 15, 20 ದೊಡ್ಡ ಇಂಡಸ್ಟ್ರೀಸ್ ಇದೆ ನೋಡಿ. 50, 100, 125 ಕಿಲೋವಾಟು ಬೆಸ್ಟ್ ತನಕನೂ ಪ್ರಾಡಕ್ಟ್ಸ್ ನಮ್ಮ ಹತ್ರ ಇದೆ. ಎಲ್ಲ ಇನ್ ಡೀಟೇಲ್ ಆಗಿ ತೋರಿಸ್ತೀನಿ. ಫಸ್ಟ್ ಶುರು ಮಾಡಬೇಕಾದ್ರೆ ಈ ಸಬ್ಸಿಡಿ ಸ್ಕೀಮ್ ಸರ್. ತುಂಬ ಕಸ್ಟಮರ್ಗೆ ನಾಲೆಜ್ ಇದೆ, ಸ್ವಲ್ಪ ಜನ ತುಂಬ ನಾಲೆಜ್ ಇದೆ. ಯಾಕಂದರೆ ಕಸ್ಟಮರ್ ಗೃಹಜ್ಯೋತಿಯಲ್ಲಿ ಇದ್ದಾರೆ. ಗೃಹಜ್ಯೋತಿ ಇದ್ದರೆ ನಿಮಗೆ ಫ್ರೀ ಕರೆಂಟು, ಸೊ ನಿಮಗೆ ಸಬ್ಸಿಡಿ ಬೇಕಾಗಿಲ್ಲ. ಆದರೆ ಇದು MNRE ಇಂದ ನೋಡಿ 31 ಮಾರ್ಚ್ 2027 ಈ ವರ್ಷ ಲಾಸ್ಟ್ ಮಾಡಿದ್ದಾರೆ. ಸೊ ಈ ವರ್ಷ ಲಾಸ್ಟ್ ಇರುತ್ತೆ ಸಬ್ಸಿಡಿ ಅಮೌಂಟ್ ಪಡೆದುಕೊಳ್ಳೋದಕ್ಕೆ. ನೀವು ಒಂದು ಮಿನಿಮಮ್ ಸರ್ ಒಂದು 2,000 ಬಿಲ್ ಕಟ್ತಾ ಇದ್ದೀರಾ ಬಿಡಿ. 1 ಕಿಲೋವಾಟ್ಗೆ 30,000, 2 ಕಿಲೋವಾಟ್ಗೆ 60,000, 3 ಕಿಲೋವಾಟಿಂದ ಮೇಲೆ ಹೋದ್ರೆ 78,000 ಸಬ್ಸಿಡಿ ಅಮೌಂಟ್ ಸಿಗುತ್ತೆ ನಿಮಗೆ. ಇದು ಎರಡಕ್ಕೆ ಇರುತ್ತೆ. ಹೈಬ್ರಿಡ್ ಅಂದರೆ ಬ್ಯಾಟ್ರಿ ಜೊತೆಗೆ ಇರುತ್ತೆ, ಇಲ್ಲ ಆನ್ ಗ್ರಿಡ್ ಬ್ಯಾಟ್ರಿ ಇಲ್ಲಿದ್ರೆ ಆ ಕಸ್ಟಮರ್ಸ್ಗೂ ಅವೈಲೇಬಲ್ ಇರುತ್ತೆ. ಸೊ ಈ ಸಬ್ಸಿಡಿ ಅನ್ನೋದು ಸೆಂಟ್ರಲ್ ಗವರ್ಮೆಂಟ್ ಇಂದ ಸ್ಕೀಮ್ ಕೊಟ್ಟಿದ್ದಾರೆ. ಸೊ ಇದು ರೆಸಿಡೆನ್ಷಿಯಲ್ ಸೆಗ್ಮೆಂಟ್ಸ್ ಮಾತ್ರ. ತುಂಬಾ ಹೇಳ್ತಾರೆ ಸರ್, ನಂದು ಸ್ಕೂಲ್ ಇದೆ, ಪೆಟ್ರೋಲ್ ಬಂಕ್ ಇದೆ, ಕಮರ್ಷಿಯಲ್ ಇದೆ, ಅದಕ್ಕೆ ಸಬ್ಸಿಡಿ ಸಿಗುತ್ತೆ. ಅದಕ್ಕೆ ನಿಮಗೆ ಸಬ್ಸಿಡಿ ಸಿಗಲ್ಲ. ಈ ಸಬ್ಸಿಡಿ ಇರೋದು ಬರೀ ರೆಸಿಡೆನ್ಷಿಯಲ್ ಸೆಗ್ಮೆಂಟ್ ಮಾತ್ರ. ಸೊ ನಾವು ಸದ್ಯಕ್ಕೆ ಬೆಂಗಳೂರಲ್ಲಿ ಮಿನಿಮಮ್ 2 ಕಿಲೋವಾಟಿಂದ 10 ಕಿಲೋವಾಟ್ ತನಕ ಸಬ್ಸಿಡಿ ಪ್ರಾಜೆಕ್ಟ್ಸ್ ಮಾಡ್ತಾ ಇದೀವಿ ಬೆಂಗಳೂರಲ್ಲಿ ಮಾತ್ರ. 10ಗಿಂತ ಮೇಲೆ ಇರೋದು ನಾವು ಹೊರಗಡೆ ಫುಲ್ ಅಕ್ರಾಸ್ ಕರ್ನಾಟಕ ಮಾಡ್ತಾ ಇದೀವಿ. ಚಿಕ್ಕ ಪ್ರಾಜೆಕ್ಟ್ ಏನಾಗುತ್ತೆ ಅಂದರೆ ನಾವು ಪ್ಯಾನಲ್ನ ಒಂದು ಗಾಡಿಯಲ್ಲಿ ಹಾಕಿ ತಂದು ಬೇರೆ ಊರಲ್ಲಿ ಮಾಡೋಕ್ಕೆ ಕಾಸ್ಟ್ ಜಾಸ್ತಿ ಆಗುತ್ತೆ. ಹಂಗಾಗಿ ನೀವು ರಿಜಿಸ್ಟರ್ ವೆಂಡರ್ಸ್ ಹತ್ರ ನಿಮ್ಮ ಲೋಕಲ್ ಏರಿಯಾಸಲ್ಲಿ ಮಾಡ್ಕೊಳ್ಬೋದು. ಸೊ ಈ ಸಬ್ಸಿಡಿ ಅಂತ ಬರುವಾಗ ನಾವು ಕರೆಂಟ್ಲಿ ಬಂದುಬಿಟ್ಟು ಇನ್ನೊಂದು ಕಸ್ಟಮರ್ಸ್ ಜೊತೆ ಟೈಅಪ್ ಮಾಡಿದ್ವಿ. ಫಾರ್ ಎಕ್ಸಾಂಪಲ್ ಪ್ಯಾನಲ್ಸ್ ಆಗಲಿ, ನಾವು ಅದಾನಿ ಜೊತೆಗೆ, ಪ್ಯಾನಾಸೋನಿಕ್ ಜೊತೆಗೆ, ಬಾರಿ ಜೊತೆಗೆ ಬ್ರ್ಯಾಂಡೆಡ್ ಪ್ಯಾನಲ್ಸ್ ಮಾತ್ರ ಮಾಡ್ತಾ ಇದ್ವಿ. ಇನ್ವರ್ಟರ್ ಬ್ಯಾಟ್ರಿ ಅಫ್ಕೋರ್ಸ್ ನಾವು ಡೇ ಫೆಸ್ಟಾನ್ ಜೊತೆ ಟೈಅಪ್ ಮಾಡಿದ್ದೀವಿ. ಸೊ ಈ ಸಬ್ಸಿಡಿ ಅನ್ನೋದು ಈ ವರ್ಷ ಲಾಸ್ಟ್ ಇದೆ. ಸೊ ಮ್ಯಾಕ್ಸಿಮಮ್ ಕಸ್ಟಮರ್ಸ್ ಎಷ್ಟಿದ್ದಾರೋ ಇದು DCR ಪ್ಯಾನಲ್ ಯೂಸ್ ಮಾಡಬೇಕು. ಈ ವರ್ಷ ಲಾಸ್ಟ್ ಇರೋದ್ರಿಂದ ಈ ಆಪರ್ಚುನಿಟಿ ಮಿಸ್ ಮಾಡಬೇಡಿ. ಯಾಕಂದರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಕಾನ್ಸೆಪ್ಟಲ್ಲೂ ನಾವು ನಮ್ಮ ಚಾನಲ್ ವಿಡಿಯೋ ಹಾಕಿದ್ದೀವಿ. ಫುಲ್ ಹೇಳೋಕ್ಕಾಗಲ್ಲ. ಮಿನಿಮಮ್ ಒಂದು 3,000 ಕಟ್ತಾ ಇದ್ದೀರಾ. ಈ 3 ಕಿಲೋವಾಟ್ಗೆ 2 ಲಕ್ಷ ಸಬ್ಸಿಡಿ ಟೋಟಲ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಆದರೆ 78,000 ನೋಡಿ, 78,000 ನಿಮಗೆ ರಿಟರ್ನ್ ಬಂತು. 1,20,000 ಏನು ನಿಮ್ಮ ಇನ್ವೆಸ್ಟ್ಮೆಂಟು. 3,000 ಕಟ್ತಾ ಇದ್ದೀರಾ ಅಂದರೆ ನೀವು ಲೆಕ್ಕ ಮಾಡಿ ನೋಡಿ, ಆಲ್ಮೋಸ್ಟ್ 4.5 ಇಯರ್ ನಿಮ್ಮ ದುಡ್ಡು ವಾಪಸ್ ಬಂತು. ಬೆಸ್ಕಾಮ್ ಜೊತೆ PP ಅಗ್ರಿಮೆಂಟ್ ನಿಮಗೆ 25 ವರ್ಷಕ್ಕಿರುತ್ತೆ. ಸೊ 2 ರೂಪೀಸ್ ಚೇಂಜ್ ಅಂತ ಫಿಕ್ಸ್ ಮಾಡಿ ಕೊಡ್ತಾರೆ. ಸೊ ಹಂಗೆ ನಿಮ್ಮ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಬೇಗ ಫಾಸ್ಟಾಗಿ ಸಿಗುತ್ತೆ. ಸೊ ಈ ಸಬ್ಸಿಡಿ ಆಪರ್ಚುನಿಟಿ ಬ್ಯಾಂಗ್ಳೂರಲ್ಲಿದ್ದು ಸ್ವಂತ ಮನೆಯಿಂದ ಮಿಸ್ ಮಾಡಬೇಡಿ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ತುಂಬ ಕಸ್ಟಮರ್ಸ್ ನೋಡಿ ಈ ಸೆಟಪ್ ನೋಡಿರ್ತೀರಾ, ನಮ್ಮ ಚಾನಲ್ಸ್ ತುಂಬ ನೋಡುತ್ತೆ, ಹಳೆಯದ್ರಲ್ಲಿ ನೋಡಿರ್ತೀರಾ. ಇದು ಬಂದ್ಬಿಟ್ಟು ಯಾರಿಗೆ ಹೆಲ್ಪ್ಫುಲ್ ಇರುತ್ತೆ ಅಂದರೆ ಈ OCCC ಪ್ರಾಬ್ಲಮಿಂದ ಕಷ್ಟಪಡೋರು. ಸೊ OCCC ಸಮಸ್ಯೆಯಿಂದ ಸರ್ಕಾರ ರೀಸೆಂಟಾಗಿ ಅನೌನ್ಸ್ ಮಾಡಿದ್ದಾರೆ 2,800 ಸ್ಕ್ವೇರ್ ಫೀಟ್ ತನಕನೂ ನೀವು ಹೋಗಿ ಅಪ್ಲೈ ಮಾಡಿದ್ರೆ ನಿಮಗೆ ಪರ್ಮನೆಂಟ್ ಕರೆಂಟ್ ಸಿಗುತ್ತೆ ಅಂತ. ಸೊ ಆ ಕಸ್ಟಮರ್ಸ್ಗೆ ಈ 1 ವರ್ಷದಿಂದ ಟೆಂಪ್ರರಿ ಕನೆಕ್ಷನ್ ಬರುವಾಗ ಮಿನಿಮಮ್ ಸರ್ ನನ್ನ ಪ್ರಕಾರ 11ರಿಂದ 13 ರೂಪಾಯಿ ಬಿಲ್ ಕಟ್ತಾರೆ. ಪ್ಲಸ್ MDನೂ ಬೀಳುತ್ತೆ. ಯಾಕಂದರೆ ಒಂದು 2 ಕಿಲೋವಾಟ್ 3 ಕಿಲೋವಾಟ್ ತೊಗೊಂಡಿರ್ತೀರಾ. ಮನೆಯಲ್ಲಿ ಲಿಫ್ಟ್ ಇರುತ್ತೆ, ನೀರು ಮೋಟ್ರ್ ಇರುತ್ತೆ, ಬೋರ್ ಇರುತ್ತೆ. ಸೊ 10-15,000 ಬಿಲ್ ಕಟ್ಟೋರು ತುಂಬ ಕಸ್ಟಮರ್ಸ್ ಇದ್ದಾರೆ. ಸೊ ನಿಮ್ಮದು ದೊಡ್ಡ ಮನೆ ಇದೆ, ಕಟ್ಟಿದ್ದೀರಾ, ಲಿಫ್ಟ್ ಓಡಬೇಕು, ಎಲ್ಲ AC ಇಂದ ಇಟ್ಕೊಂಡು ಎಲ್ಲ ಓಡಬೇಕು, ಈ ಥರ ಸೆಟಪ್ ಹೋಗಿ. ಇದೊಂದು 10 ಕಿಲೋವಾಟ್ ಇನ್ವರ್ಟರು, ಇದೊಂದು 5 ಕಿಲೋವಾಟ್ ಬ್ಯಾಟ್ರಿ ಬೇಕಾದ್ರೆ ಎಕ್ಸ್ಟ್ರಾ ಹೋಗ್ಬೋದು. ನೀವು ಯಾವತ್ತು ಬೇಕಾದ್ರೆ ಇನ್ನೊಂದು 3 ಬ್ಯಾಟ್ರಿ ಹಾಕ್ಕೊಳ್ಳಿ, 4 ಹಾಕ್ಕೊಳ್ಳಿ. ಸೊ ನಾವು ಸ್ವಲ್ಪ ಕಸ್ಟಮರ್ಸ್ ಇದ್ದಾರೆ ಪ್ಯೂರ್ ಆಫ್ ಗ್ರಿಡ್ ಲಿವಿಂಗ್ ಅಂತೀವಿ. ಈ ಥರ 4-5 ಬ್ಯಾಟ್ರಿ ಹಾಕ್ಕೊಳ್ತಾರೆ. ಸೋಲಾರ್ ಹಾಕಿ ಸೋಲಾರಿಂದನೇ ಎಲ್ಲ ಜನರೇಟ್ ಮಾಡಿ ಯೂಸ್ ಮಾಡ್ತಾರೆ ಸರ್. ಸೊ ಪ್ಯೂರ್ ಆಫ್ ಗ್ರಿಡ್ ಲಿವಿಂಗಲ್ಲಿ ಲಿವ್ ಮಾಡ್ತಾರೆ. ಇಲ್ಲ ನಂದು ಚಿಕ್ಕ ಮನೆ ಇದೆ, ನನಗೆ ಇಷ್ಟು ದೊಡ್ಡದು ಕೆಪಾಸಿಟಿ ಬೇಡ, ನನಗೆ ಲಿಫ್ಟ್ ಇಲ್ಲ, ಬೇಸಿಕ್ ಇದೆ ಅಂದರೆ ಈ ಥರ ಹಾಕಿ ನೋಡಿ. ಇದೊಂದು 5 ಕಿಲೋವಾಟ್ ಇನ್ವರ್ಟ್ರು, ಸಿಂಗಲ್ ಫೇಸ್ ಇನ್ವರ್ಟರ್. ಇದು 5 ಕಿಲೋವಾಟ್ ಸಿಂಗಲ್ ಫೇಸ್ ಇನ್ವರ್ಟರ್. ಇದು 5 ಕಿಲೋವಾಟ್ ಬ್ಯಾಟ್ರಿ, ಒಂದು 5 ಕಿಲೋವಾಟ್ ಪ್ಯಾನಲ್ ಹಾಕಿದ್ರೆ. ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಇವಾಗ OCCC ಸಮಸ್ಯೆ ಇದೆ ನಿಮಗೆ. ನಾಳೆ OCCC ಸಮಸ್ಯೆ ಸರಿ ಆಯಿತು. ಇವಾಗ ನೋಡಿ ಸರ್ಕಾರ ಅಂದಿದೆ 2,800 ತನಕ ಓಕೆ ನೀವು ತಗೊಳ್ಳಿ ಅಂತ. ಇದು ಏನು ಇನ್ವರ್ಟರ್ ಬ್ಯಾಟ್ರಿ ಪ್ಯಾನಲ್ಸ್ ಹಾಕಿದ್ದೀರಾ ಆ ಸೇಮ್ ಸೆಟಪ್ ಜೊತೆಗೆ ನಾವು ನೆಟ್ ಮೀಟರಿಂಗ್ ಮಾಡ್ಕೊಡ್ತೀವಿ. ತುಂಬ ಕಸ್ಟಮರ್ಸ್ ಇಲ್ಲಿ ತಪ್ಪು ಮಾಡೋದು ಫಸ್ಟ್ ಥಿಂಗ್, ಈ ಇನ್ವರ್ಟರ್ ಬ್ಯಾಟ್ರಿ ಲೋಕಲ್ ತಗೊಳ್ತಾರೆ. ಲೋಕಲ್ ತಗೊಂಡ್ರೆ ಅದು ಆಫ್ ಗ್ರಿಡ್ ಇನ್ವರ್ಟರ್ ಅಂತೀವಿ. ಆಫ್ ಗ್ರಿಡ್ ಅಂದರೆ ನೀವು ಕನ್ಸ್ಯೂಮ್ ಮಾಡಿ ನೀವು ಮಾತ್ರ ಯೂಸ್ ಮಾಡೋಕ್ಕಾಗುತ್ತೆ. ಎಕ್ಸಸ್ ಇರೋದು KEBಗೆ ವಾಪಸ್ ಕೊಡೋಕ್ಕಾಗಲ್ಲ. ಯಾವತ್ತೂ ಜ್ಞಾಪಕ ಇಟ್ಕೊಳ್ಳಿ, KEBಗೆ ವಾಪಸ್ ಕೊಟ್ಟರೆ ಮಾತ್ರ ನಿಮ್ಮದು ಬಿಲ್ಲು ಪೂರ್ತಿ ಝೀರೋ ಆಗುತ್ತೆ. ಇನ್ನೊಂದು ಬೆಸ್ಕಾಮಲ್ಲಿ ಏನು ಮಾಡ್ತಾರೆ ಅಂದರೆ ಕರ್ನಾಟಕನಲ್ಲಿ ಬೇರೆ ಸರ್ಕಾರ ಯಾರು ಕೊಡಲ್ಲ. ಎಕ್ಸಸ್ ಏನು ಕೊಡ್ತೀರೋ ನೀವು ಗ್ರಿಡ್ಗೆ ಅದಕ್ಕೆ ದುಡ್ಡು ಕೊಡ್ತಾರೆ, ಬೇರೆ ಗೌರ್ಮೆಂಟ್ ಕೊಡಲ್ಲ.
ನಮ್ಮೂರಲ್ಲಿ ಮಾತ್ರ ಅದೊಂದು ಆಪ್ಷನ್ ಇದೆ, ಇವತ್ತು ದುಡ್ಡು ಕೊಡ್ತಾ ಇದ್ದಾರೆ. ನಮ್ಮ ಚಾನಲ್ ಆ ವೀಡಿಯೋಸು ಹಾಕ್ತಾ ಇದೀವಿ, ಸೊ ದಟ್ ಕಸ್ಟಮರ್ಗೂ ನಾಲೆಜ್ ಇಲ್ಲಿ. ಇವಾಗ 3 ವರ್ಷ 4 ವರ್ಷ ಹಾಕಿರೋ ಕಸ್ಟಮರ್ಸ್ಗೆಲ್ಲ ನಾವು ತೋರಿಸ್ತಾ ಇದ್ದೀವಿ, ನೋಡಿ ಬಿಲ್ ಇದೆ, ಈ ಥರ ಪೇಮೆಂಟ್ ಬೆಸ್ಕಾಮಿಂದ ಬರುತ್ತೆ ನಿಮಗೆ, ನಿಮ್ಮ ಪೂರ್ತಿ ಬಿಲ್ 0 ಆಗುತ್ತೆ ಅಂತ. ಚಿಕ್ಕ ಮನೆ ಇತ್ತಂದರೆ ಈ ಥರ ಸಿಂಗಲ್ ಫೇಸ್ ಇನ್ವರ್ಟರ್ಸ್ ಹೋಗಿ ಈ ಥರ ನಾವು ಡಿ ಬ್ರಾಂಚ್ ಜೊತೆಗೆ ಟೈಪ್ ಮಾಡಿದ್ವಿ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ತುಂಬ ಕಸ್ಟಮರ್ಸ್ ಇದು ಒಂದು ತಪ್ಪು ಮಾಡ್ತಾರೆ, ನಾವು ಅದು ತಪ್ಪು ಮಾಡಿದ್ದೀನಿ ಮುಂಚೆ ಈ ಫೀಲ್ಡಲ್ಲಿ. ನಾರ್ತ್ ಇಂಡಿಯಾದಿಂದ ತುಂಬ ಕಡಿಮೆ ಬೆಲೆ ಸಿಗುತ್ತೆ ಅಂತ ಇನ್ವರ್ಟರ್ಸ್ ತಗೊಳ್ತೀವಿ, ಸೇಲ್ ಮಾಡ್ತೀವಿ, ಸರ್ವಿಸ್ ಬರ್ತಾ ತುಂಬ ಹೊಡ್ತಾ ಬಿದ್ದಿದ್ವಿ. ನಾವು ಅದು ಪಾಠ ಕಲ್ತಿದ್ವಿ. ನೀವು ಎಲ್ಲೇ ಇನ್ವರ್ಟರ್ ಏನೇ ತಗೊಳ್ಳಿ, ಸರ್ವಿಸ್ ಸೆಂಟರ್ ಹತ್ತಿರ ಇರಬೇಕು. ನಮಗೆ ಡೇದು ಸರ್ವಿಸ್ ಸೆಂಟರ್ ಇರೋದು ಬ್ಯಾಂಗ್ಳೂರು ಕೆಂಗೇರಿನಲ್ಲಿ. ಸೊ ಆ ಒಂದೇ ಕಾರಣಕ್ಕೋಸ್ಕರ ನಾವು ಟೈಪ್ ಮಾಡಿಬಿಟ್ಟು ಡೇ ಮಾಡ್ತಾ ಇದ್ವಿ. ಇನ್ನೊಂದು ಇದು ನಮ್ಮ 3ನೇ ವರ್ಷ ಡೇ ಜೊತೆಗೆ ಇದು ಇಂಪೋರ್ಟೆಡ್ ಆ್ಯಕ್ಚುಲಿ ಹೈಬ್ರಿಡ್ ಇನ್ವರ್ಟರ್ಸು. ಸೊ ಈ ಇನ್ವರ್ಟರ್ಗಾಗಲಿ ಈ ಬ್ಯಾಟ್ರೀಸ್ಗಾಗಲಿ 10 ವರ್ಷ ವಾರಂಟಿ ಸಿಗುತ್ತೆ. ಯಾಕಂದರೆ ಇಂಪೋರ್ಟೆಡ್ ಇರೋದ್ರಿಂದ ಎಲ್ಲವೂ ಇದು ಆ್ಯಪ್ ಬೇಸ್ಡ್ ಇರುತ್ತೆ. ನಿಮಗೆ ನೀವು ಮೊಬೈಲಲ್ಲೇ ಎಲ್ಲ ನೋಡ್ಕೊಳ್ಬೋದು, ಸೆಟ್ಟಿಂಗ್ ಮಾಡ್ಬೋದು, ಎಲ್ಲವೂ ಇಂಪೋರ್ಟೆಡ್ ಇರೋದ್ರಿಂದ ಎಲ್ಲ ಆನ್ಲೈನಲ್ಲೇ ಮಾಡ್ಬೋದು. ಸ್ವಲ್ಪ ಜನ ಏನು ಮಾಡ್ತಾರೆ, ಈ ಬ್ರ್ಯಾಂಡ್ಸ್ ಜೊತೆಗೆ ಬೇರೆ ಬ್ರ್ಯಾಂಡ್ಸ್ ಜೊತೆಗೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಯಾಕಂದರೆ ಲಿಥಿಯಂ ಬ್ಯಾಟ್ರೀಸ್ ಅಂತ ಬರುವಾಗ 5 ಇಯರ್ ವಾರಂಟಿ ಕೊಡೋರು ತುಂಬ ಜನ ಇದ್ದಾರೆ, 10 ಇಯರ್ ವಾರಂಟಿ ಕೊಡೋರು ತುಂಬ ಕಡಿಮೆ ಜನ ಇದ್ದಾರೆ. ಸೊ 5 ವರ್ಷ ವಾರಂಟಿ ಒಂದು ಬೆಲೆ ಇರುತ್ತೆ, 10 ಇಯರ್ ವಾರಂಟಿ ಒಂದು ಬೆಲೆ ಇರುತ್ತೆ. ಆ ಸ್ವಲ್ಪ ಡಿಫ್ರೆನ್ಸ್ ನೋಡಿ ಕಡಿಮೆ ಬೆಲೆಗೆ ಹೋಗ್ಬಿಡಿ ಯಾವತ್ತು. ಯಾಕಂದರೆ ಲಿಥಿಯಂ ಅಂತ ಬರುವಾಗ ಇನ್ವರ್ಟರ್ ಬ್ಯಾಟ್ರಿ ಸೇಮ್ ಕಂಪನಿ ಇರಬೇಕು. ತುಂಬ ಕಸ್ಟಮರ್ಸ್ ಇನ್ವರ್ಟರ್ ಬೇರೆ ಕಂಪನಿ, ಇವಾಗ ಡೇ ಇಟ್ಕೊಳ್ಳಿ, ಇದು ಅವ್ರದ್ದೇ ತಗೊಂಡು 10 ವರ್ಷ ಕೊಡ್ತಾರೆ. ನೀವು ಇದು ಬೇರೆ ಬ್ಯಾಟ್ರಿ ಹಾಕಿಬಿಟ್ರೆ 5 ವರ್ಷ ಮಾತ್ರ ವಾರಂಟಿ ಇರುತ್ತೆ. ಸೊ ವಾರಂಟಿ ಅನ್ನೋದು ಕಸ್ಟಮರ್ಗೆ ಅದು ಬೆನಿಫಿಟ್ ಆ್ಯಕ್ಚುಲಿ ನಿಮಗೆ. ಸೊ 10 ವರ್ಷ ವಾರಂಟಿ ಅನ್ನೋದು ನಿಮಗೆ ಇನ್ವೆಸ್ಟ್ಮೆಂಟ್ ಆಯಿತು 10 ಇಯರ್ಸ್ಗೆ, ನೀವು ಚಿಂತೆ ಮಾಡೋ ಥರ ಏನೂ ಇರಲ್ಲ. ಸೊ 3 ಫೇಸ್ ಅಂತ ಬರುವಾಗ ನಮ್ಮ ಹತ್ರ 5 ಕಿಲೋವ್ಯಾಟ್, 8 ಕಿಲೋವ್ಯಾಟ್, 10, 15, 20 ಲೋ ವೋಲ್ಟೇಜಲ್ಲಿದೆ. ಪ್ಲಸ್ ಥರ್ಡ್ ಪಾಯಿಂಟ್, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ತುಂಬ ಜನ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಕಟ್ಟಿದ್ದೀರಾ, ಕಲ್ಯಾಣ ಮಂಟಪ ಆಗಲಿ, ಪೆಟ್ರೋಲ್ ಬಂಕ್ಸ್ ಆಗಲಿ, ಸ್ಕೂಲ್ಸ್ ಆಗಲಿ, ಕಾಲೇಜಸ್ ಆಗಲಿ, ತುಂಬ ಲಕ್ಷ ಬಿಲ್ ಕಟ್ತಾ ಇದ್ದೀರಾ. ಸೊ ತುಂಬ ಕಂಪನೀಸ್ ಇದ್ದಾರೆ ಈ ಸೋಲಾರ್ ಮಾಡೋರು. 15-20 ವರ್ಷದಿಂದ ತುಂಬ ಕಂಪನೀಸ್ ಇದ್ದಾರೆ, ನೋ ಕ್ವೆಶನ್ ಆಸ್. ನಮ್ಮದು 2021 ಶುರು ಮಾಡಿದ್ದು ನಾವು. ಆ್ಯಕ್ಚುಲಿ ಚಿಕ್ಕ ಪ್ರಾಜೆಕ್ಟ್ಸ್ ಮಾಡ್ತಾ ಬಂದ್ವಿ, ಮಾಡಿ ಇವಾಗ ನಮ್ಮದು ಡಿಫರೆನ್ಸ್ ಏನು ಬೇರೆ ಕಂಪನಿಗೆ ಅಂದರೆ, ನಾವು ಆ್ಯಕ್ಚುಲಿ ನಾನು ಯಾವತ್ತೂ ವೀಡಿಯೋಸಲ್ಲಿ ಹೇರೋ ಥರ ಇದೇ ಫ್ಯೂಚರ್ ಇದೆ. ಅಂದರೆ ಹೈಬ್ರಿಡ್ ಇಸ್ ದ ಫ್ಯೂಚರ್. ನೀವು ಜನ್ರೇಟ್ ಮಾಡೋ ಎಲೆಕ್ಟ್ರಿಸಿಟಿ ನೀವು ಸ್ಟೋರ್ ಮಾಡಿ ನೀವು ಯೂಸ್ ಮಾಡಬೇಕು ಬೇಗ. ಇವಾಗ ಮುಂಬೈನಲ್ಲಿ ಬಂದಿದೆ, ಕೇರಳನಲ್ಲೂ ಬಂದಿದೆ. ಏನಂತಂದರೆ ಟೈಮ್ ಆಫ್ ಡಿ ಡೇ ಅಂತಾರೆ. ಹಂಗಾದ್ರೆ ಬೆಳಗ್ಗೆ ಯೂಸ್ ಮಾಡೋಕೆ ಒಂದು ಟ್ಯಾರಿಫ್ ಇರುತ್ತೆ, ಮಧ್ಯಾಹ್ನ ಒಂದಿರುತ್ತೆ, ಸಾಯಂಕಾಲ ಒಂದಿರುತ್ತೆ, ನೈಟ್ ಒಂದಿರುತ್ತೆ. ಮುಂಬೈನಲ್ಲಿ ಆಲ್ರೆಡಿ ಬಂದಿದೆ. ನೀವು ಇವಾಗ ನೆಟ್ ಮೀಟರಿಂಗ್ ಮಾಡಿ ಗ್ರಿಡ್ಗೆ ವಾಪಸ್ ಕೊಡ್ತೀರಾ ಅಂದರೆ ನೀವು ಅದಕ್ಕೆ ದುಡ್ಡು ಕೊಡಬೇಕು, ನೀವು ಏನಂತ ಗ್ರಿಡ್ಗೆ ವಾಪಸ್ ಕೊಡೋಕ್ಕೆ. ಸೊ ನಮ್ಮ ಸರ್ಕಾರ ಯಾವಾಗ ಆ ಥರ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಪ್ಲಸ್ ಈ ಟೈಮ್ ಸರ್ಕಾರನೂ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ. ಅವರು 10 ಕಿಲೋವ್ಯಾಟ್ ಮೇಲೆ ಹೋಗುವಾಗ ಹೈಬ್ರಿಡ್ ಹೋಗಬೇಕು, 20% ಸ್ಟೋರೇಜ್ ಮಾಡಬೇಕಂತ ಇನ್ಫಾರ್ಮ್ ಮಾಡಿದ್ದಾರೆ. ಸೊ ಮನೆ ಅಂತ ಬರುವಾಗ ಚಿಕ್ಕ ಪ್ರಾಜೆಕ್ಟ್ಸ್ ಈ ಥರ ರನ್ನಿಂಗ್ ಇರುತ್ತೆ. ಸೇಮ್ ಇಂಡಸ್ಟ್ರಿಯಲ್ ಕಮರ್ಷಿಯಲ್ ಅಂತ ಬರುವಾಗ ನಮ್ಮ ಹತ್ರ 30 ಕಿಲೋವ್ಯಾಟಿಂದ 125 ಕಿಲೋವ್ಯಾಟ್ ತನಕ ಇನ್ವರ್ಟರ್ಸ್ ಇದೆ. ಇದೇ ಥರ ದೊಡ್ಡ ಸೈಜ್ ಇನ್ವರ್ಟರ್ಸ್ ಇರುತ್ತೆ, ದೊಡ್ಡ ಸೈಜ್ ಬ್ಯಾಟ್ರೀಸ್ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ, ತುಂಬ ಕಸ್ಟಮರ್ಸು ಹಳೆ ಡೀಸೆಲ್ ಜನರೇಟ್ ಇಟ್ಕೊಂಡು ಅದರಲ್ಲೇ ರನ್ನಿಂಗ್ ಮಾಡ್ತಾ ಇದ್ದೀರಾ. ಆ DG ರೀಪ್ಲೇಸ್ಮೆಂಟ್ಸ್ ಈ ಇನ್ವರ್ಟರ್ ಬ್ಯಾಟ್ರೀಸ್ ನಿಮಗೆ. ಸೊ ಬ್ಯಾಟ್ರಿ ನಿಮಗೆ ಸ್ಟ್ಯಾಂಡರ್ಡ್ ಆಗಿ 5 ಕಿಲೋವ್ಯಾಟ್ 25 ಬ್ಯಾಟ್ರೀಸ್ ಇರುತ್ತೆ. 5 ಬ್ಯಾಟ್ರಿ ಇರುತ್ತೆ, 25 ಯೂನಿಟ್ ಸ್ಟೋರೇಜ್ ಇರುತ್ತೆ. ಸಾಲಲ್ವಾ, ಅದು ಸ್ಟ್ಯಾಕಬಲ್. ಜಸ್ಟ್ ನೀವು ಎಕ್ಸ್ಟ್ರಾ ಬ್ಯಾಟ್ರಿ ಹಾಕ್ಕೊಂಡೇ ಹೋಗ್ಬೋದು ನಿಮಗೆ. ಸೊ ಇದೊಂದು ಆ್ಯಡೆಡ್ ಅಡ್ವಾಂಟೇಜ್ ಇರುತ್ತೆ. ಅದಕ್ಕೂ ಸೇಮ್ ನಿಮಗೆ 10 ಇಯರ್ಸ್ ಲೈಫ್ ಇರುತ್ತೆ, ಪ್ಲಸ್ ಅದು ಎಕ್ಸ್ಪೋರ್ಟ್ ಆಗುತ್ತೆ. ಸೊ ಇವಾಗ ನೋಡಿ ಚೆನ್ನಾಗಿ ಬಿಸಿಲಿದೆ, ಇವತ್ತು ಪವರ್ ಕಟ್ ಆಯಿತು, ನೀವು ಇಂಡಸ್ಟ್ರಿಯಲ್ಲಿ ಇದ್ದೀರಾ, ನಿಮಗೆ ಪ್ರೊಡಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಇವಾಗ ನೀರಿದಾಗಲಿ ಯಾವುದೇ ಆಗಲಿ ಪ್ರೊಡಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಆವಾಗ ಏನು ಮಾಡ್ತಾರೆ, DG ಆನ್ ಮಾಡ್ತೀರಾ. ಸೊ DG ಖರ್ಚು ಆಗ್ತಾನೆ ಇರುತ್ತೆ. ಇಲ್ಲಿ ಸೋಲಾರ್ ಇರೋದ್ರಿಂದ ನೀವು ಅಷ್ಟೇ ಕೆಪಾಸಿಟಿ ಸೋಲಾರ್ ಇನ್ವರ್ಟರ್ ಬ್ಯಾಟ್ರಿ ಪ್ಯಾನಲ್ ಹಾಕುವಾಗ ಸೋಲಾರಿಂದ ಎಲ್ಲ ರನ್ ಆಗುತ್ತೆ, DG ಡಿಪೆಂಡೆನ್ಸಿ ಇರಲ್ಲ. ಸಾಯಂಕಾಲ 6 ಗಂಟೆ ಆಯಿತು, 6 ಗಂಟೆ ಆಮೇಲೆ ಏನಾಗುತ್ತೆ, ಜಾಸ್ತಿ ಬೆಲೆ ಇರುತ್ತೆ ನಿಮಗೆ, ಫ್ಯೂಚರಲ್ಲಿ ಬರುತ್ತೆ ಬೇಗ. ಸೊ ಯೂನಿಟ್ ಪ್ರೈಸ್ ಲೆಕ್ಕದಲ್ಲಿ ಯಾವಾಗ ಪೀಕ್ ಡಿಮ್ಯಾಂಡ್ ಇರುತ್ತೆ ನೋಡಿ, ಆವಾಗ ನೀವು ಬ್ಯಾಟ್ರಿಯಿಂದ ಡಿಸ್ಚಾರ್ಜ್ ಮಾಡ್ಬೋದು. ಅದೇನು ಸೋಲಾರಿಂದ ಚಾರ್ಜ್ ಮಾಡಿಟ್ಟಿರೋ ಬ್ಯಾಟ್ರೀಸಲ್ಲಿ ಅದನ್ನು ಡಿಸ್ಚಾರ್ಜ್ ಮಾಡಿ, ಆವಾಗ ನಿಮ್ಗೆ ದುಡ್ಡು ಕಡಿಮೆ ಆಗುತ್ತೆ. ತಿರ್ಗಾ ನೆಕ್ಸ್ಟ್ ಡೇ ಸೂರ್ಯ ಬರುವಾಗ ಸೂರ್ಯದಿಂದನೇ ಚಾರ್ಜ್ ಆಗುತ್ತೆ ನಿಮಗೆ. ಹಂಗೆ ನಿಮಗೆ ಬೆಸ್ಟ್ ಬರುವಾಗ ಅದು ವರ್ಕೌಟ್ ಆಗುತ್ತೆ. ಸೊ ತುಂಬ ಜನ ಸರ್ ನನ್ನ ಹತ್ರ 20 HP ಮಿಷಿನ್ ಇದೆ, 30 HP ಮಿಷಿನ್ ಇದೆ, ಓಡುತ್ತಾ? ಖಂಡಿತ ಓಡುತ್ತೆ. ನಾವು ಆಲ್ರೆಡಿ ಇಂಡಸ್ಟ್ರೀಸ್ಗೆ ಹಾಕಿದ್ದೀವಿ. ರೀಸೆಂಟಾಗಿ ಒಂದು ಕೋಲ್ಡ್ ಸ್ಟೋರೇಜ್ ಇಂಡಸ್ಟ್ರಿ ಮಾಡಿದ್ವಿ, ಪ್ಲಸ್ ಒಂದು ಫುಡ್ ಇಂಡಸ್ಟ್ರಿ, ಆಟೋಮೇಷನ್ ಫುಡ್. ಈ ಗ್ಯಾಸ್ ಸಮಸ್ಯೆ ಇದೆ ನೋಡಿ, ಆಟೋಮೇಷನ್ ಫುಡ್. ಸೊ ಮಿಷಿನ್ ಮಾಡುತ್ತೆ, ಚಪಾತಿ ಮಾಡೋದಾಗಲಿ ಎಲ್ಲ ಆಗಲಿ, ಫುಡ್ ಆಟೋಮೇಷನ್ ಇಂಡಸ್ಟ್ರಿ. ಅಲ್ಲಿ ಗ್ಯಾಸ್ ಅನ್ನೋದು ಏನೂ ಇಲ್ಲ, ಬರೀ ಕರೆಂಟ್ ಇದೆ. ಅಲ್ಲೂ ಕರೆಂಟೇ ಇಲ್ಲ ಆ್ಯಕ್ಚುಲಿ. ಅವ್ರು 30 ಕಿಲೋವ್ಯಾಟ್ ಸೆಟಪ್ ಮಾಡಿ ಹಾಕ್ಬಿಟ್ಟು ಅದರಲ್ಲಿ ರನ್ನಿಂಗ್ ಇದೆ. ಪ್ಲಸ್ ಈ ಮಿಲ್ಕ್ ಆಗಲಿ ಇಲ್ಲಾಂದರೆ ಕೋಲ್ಡ್ ಸ್ಟೋರೇಜ್ ಆಗಲಿ, ಕರೆಂಟ್ ಹೋಯ್ತಂದರೆ ಹಾಲು ಕೆಟ್ಟೋಗುತ್ತೆ. ಸೊ ಆ ಟೆಂಪ್ರೇಚರ್ ಮೇಂಟೈನ್ ಆಗಲೇಬೇಕು. ಸೊ ಅವಾಗ DG ರನ್ ಮಾಡ್ತಾರೆ. ಆ DG ರೀಪ್ಲೇಸ್ಮೆಂಟ್ಸ್ ಇದು. ಸೊ ಇನ್ನೂ ಸ್ವಲ್ಪ ವರ್ಷದಲ್ಲಿ ಫ್ಯೂಚರ್ ಹೆಂಗಿರುತ್ತೆ ಅಂದರೆ, ಇಂಡಿಯಾ ಎಲ್ಲರೂ ಹೇಳ್ತಾರೆ ನೋಡಿ, ಈ ಡೇಟಾ ಸೆಂಟರ್ ಎಲ್ಲ. ಸೊ ಎಲೆಕ್ಟ್ರಿಸಿಟಿ ಅನ್ನೋದು ತುಂಬ ಡಿಮ್ಯಾಂಡ್ ಇರುತ್ತೆ, ಪ್ಲಸ್ ಅದಕ್ಕೆ ಜಾಸ್ತಿ ಬೆಲೆ ಇರುತ್ತೆ. ಸೊ ಹಂಗಾಗಿ ಯಾರು ಈ ಥರ ಸೆಟಪ್ ಹೋಗ್ತಾರೋ, ನಿಮ್ಮ ಎಲೆಕ್ಟ್ರಿಸಿಟಿ ನೀವೇ ಜನ್ರೇಟ್ ಮಾಡ್ತೀರಾ, ಬಿಲ್ ಕಡಿಮೆ ಕಟ್ತೀರಾ. ಒಂದು ಎಕ್ಸ್ಪೋರ್ಟ್ ಆಯ್ತು ಅಂದರೆ ಬಿಲ್ಲೇ ಬರಲ್ಲ ನಿಮಗೆ. ಇದು 1 ವರ್ಷ 2 ವರ್ಷ ಅಲ್ಲ, 25 ವರ್ಷ ಅಗ್ರಿಮೆಂಟ್ ಇರೋದು KEB ಜೊತೆಗೆ. ಸೊ ಇದು ಖಂಡಿತ ವರ್ಕೌಟ್ ಆಗುತ್ತೆ. ಹೈ ವೋಲ್ಟೇಜ್ ಅಂತ ಬರುವಾಗ ಇಂಡಸ್ಟ್ರೀಸ್ಗೂ ಸೊಲ್ಯೂಷನ್ ತಂದಿದ್ದೀವಿ. ಸೊ ನಿಮ್ಮದು ಕರ್ನಾಟಕದಲ್ಲಿ ಈ ಥರ ಇಂಡಸ್ಟ್ರೀಸ್ ಇದೆ, ತುಂಬ ಲಕ್ಷ ಬಿಲ್ ಕಟ್ತಾ ಇದ್ದೀರಾ, ಇಲ್ಲಾಂದರೆ ಅದರಲ್ಲೂ ಸ್ವಲ್ಪ ಈ OCC ಸಮಸ್ಯೆ ಪ್ರಾಬ್ಲಮ್ಸ್ ಇದೆ ಅವ್ರಿಗೆ. ವೇರ್ ಹೌಸ್ ಕಟ್ಟಿದ್ದೀರಾ, ಇಲ್ಲಾಂದ್ರೆ ಇಂಡಸ್ಟ್ರಿ ಇದೆ, ಮಿಷಿನರಿ ರನ್ ಮಾಡಬೇಕು. ಅವ್ರು ಈ ವಿಡಿಯೋ ನೋಡ್ತಾ ಇದ್ದಾರೆ, ದಯವಿಟ್ಟು ಆಫೀಸ್ ನಂಬರ್ ಕೆಳಗೆ ಬರೋ ನಂಬರ್ ಕಾಲ್ ಮಾಡಿ, ನಿಮಗೆ ನಾವು ಸೊಲ್ಯೂಷನ್ ಕೊಡ್ತೀವಿ. ಪ್ಲಸ್ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಯಾವತ್ತೂ ನಾವು ಕಸ್ಟಮರ್ಗೆ ಹೇಳ್ತೀವಿ, ಸರ್ ನಮಗೆ ಕ್ಲಾರಿಟಿ ಕೊಟ್ಟರೆ ಮಾತ್ರ ಕೊಡೋಕ್ಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮೊಬ್ಬರು ಕಸ್ಟಮರ್ ಇದ್ದಾರೆ ಸರ್,
ನಿಮಗೆ ಲಿಫ್ಟ್ ಎಲ್ಲ ಏನೂ ಇಲ್ಲ. ಓಕೆ, ನಿಮಗೆ ಈ ಸೆಟಪ್ ಸಾಕು, ದುಡಿದು ಬೇಕಂತ ಅವಶ್ಯಕತೆನೇ ಇಲ್ಲ. ಇನ್ನೊಬ್ರು ಕಸ್ಟಮರ್ ಇದ್ದಾರೆ, ಅವ್ರಿಗೆ ಸೆಂಟ್ರಲೈಸ್ AC ಇದೆ, ಎಲ್ಲ ಇದೆ, ಅವ್ರಿಗೆ ಮೇ ಬಿ ಒಂದು 20 ಕಿಲೋವಾಟ್ ಇನ್ವರ್ಟರ್, 4-5 ಬ್ಯಾಟ್ರಿ ಅವ್ರು ಹಾಕೊಂಡ್ರು. ನಿಮಗೆ ಏನು ರಿಕ್ವೈರ್ಮೆಂಟ್ ಇದೆ ಅದನ್ನ ಪ್ರಕಾರ ಮಾತ್ರ ಸೋಲಾರ್ ಸೊಲ್ಯೂಷನ್ ಬರುತ್ತೆ. ಇಲ್ಲಿ ಪ್ರೈಸಿಂಗ್ ಅನ್ನೋದು ಸೆಕೆಂಡ್ರಿ. ಇವಾಗ ಒಂದು ಇಂಡಸ್ಟ್ರಿ ಇದೆ, ಅವ್ರಿಗೆ ಎಷ್ಟು HP ಮೋಟರ್ ಇದೆ, ಎಷ್ಟೊತ್ತು ಓಡುತ್ತೆ, ಬ್ಯಾಕಪ್ ಎಷ್ಟೊತ್ತು ಬೇಕು, ಕರೆಂಟ್ ಎಷ್ಟೊತ್ತು ಪವರ್ ಕಟ್ ಇರುತ್ತೆ, ಆ ಬೇಸಿಸಲ್ಲಿ ಮಾತ್ರ ಸೊಲ್ಯೂಷನ್ ಕೊಡೋಕ್ಕಾಗುತ್ತೆ. ಮನೆ ಇದ್ರೂ ಸೇಮ್. ಅದಕ್ಕೆ ನಾವು ಯಾವತ್ತೂ ಸಿಂಪಲ್ ಹೇಳ್ತೀವಿ, ನಮಗೆ ಜಸ್ಟ್ ಕರೆಂಟ್ ಬಿಲ್ ನಾವು ವಾಟ್ಸ್ಆ್ಯಪ್ ಮಾಡಿ. ಕರೆಂಟ್ ಬಿಲ್ ವಾಟ್ಸ್ಆ್ಯಪ್ ಮಾಡಿದ್ರೆ ಏನಾಗುತ್ತೆ, ಎಷ್ಟು ಯೂನಿಟ್ ಜನ್ರೇಷನ್ ನಿಮ್ದು ಕನ್ಸಂಪ್ಷನ್ ಇದೆ, ಸ್ಯಾಂಕ್ಷನ್ ಲೋಡ್ ಎಷ್ಟಿದೆ, MD ಎಷ್ಟಿದೆ, ಅದ್ರ ಪ್ರಕಾರ ನಾವು ಸೊಲ್ಯೂಷನ್ ಕೊಡ್ಬೋದು ನಿಮಗೆ. ಸರ್ ನೀವು ಇಷ್ಟು ಸೋಲಾರ್ ಹಾಕಿ, ಇಷ್ಟು ಇನ್ವರ್ಟರ್, ಇಷ್ಟು ಬ್ಯಾಟ್ರಿ ಹಾಕಿದ್ರೆ ನಿಮ್ಗೆ ಇಷ್ಟು ಖರ್ಚಾಗುತ್ತೆ, ನಿಮಗೆ ಇಷ್ಟು ಉಳಿತಾಯ ಆಗುತ್ತೆ, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಇಷ್ಟು ಬೇಗ ನಿಮಗೆ ಬರುತ್ತೆ ಅಂತ ನಾನು ಕ್ಲಾರಿಟಿನೇ ಕೊಟ್ಬಿಡ್ತೀನಿ ನಿಮಗೆ. ಸೊ ಕೆಳಗೆ ಬರೋ ನಂಬರ್ಗೆ ದಯವಿಟ್ಟು ನಿಮ್ಮ ಕರೆಂಟ್ ಬಿಲ್ನ ವಾಟ್ಸ್ಆ್ಯಪ್ ಮಾಡಿ. ಜೊತೆಗೆ ಬೇಕಾದ್ರೆ ನಿಮ್ಮದು ಬಿಲ್ಡಿಂಗ್ ಫೋಟೋ ಆಗಲಿ, ಟೆರೆಸ್ ಫೋಟೋ ಆಗಲಿ, ಆ ಡೀಟೇಲ್ ಶೇರ್ ಮಾಡಿ. ಸೊ ನಿಮಗೆ ಒಂದು ಅಪ್ರಾಕ್ಸಿಮೇಟ್ ಕೊಟೇಶನ್ ಕಳಿಸ್ತಾರೆ. ನೀವು ಎಸ್ ಅಂತ ಅಂದಿದ್ಮೇಲೆ ನಮ್ಮ ಸೈಟ್ ವಿಸಿಟ್ ಅವರು ಶೆಡ್ಯೂಲ್ ಮಾಡ್ತಾರೆ, ಸೈಟ್ ವಿಸಿಟ್ ಮಾಡ್ತಾರೆ. ಮಾಡಿದ್ಮೇಲೆ ನಿಮಗೆ ಪರ್ಫೆಕ್ಟ್ ಕೋಡ್ ಕೊಡ್ತಾರೆ. ಮಿಕ್ಕಿದ ಆಮೇಲೆ ಇನ್ಸ್ಟಾಲೇಷನ್ ಮಾಡಿ ನಿಮ್ಗೆಲ್ಲನೂ ಮಾಡ್ಕೊಡ್ತೀವಿ. ಸೊ ಇಲ್ಲೂ ಅಷ್ಟೇ, ಸಬ್ಸಿಡಿ ಬರುವಾಗೂ ಅಷ್ಟೇ ನಾವೇ ಎಲ್ಲ ಜವಾಬ್ದಾರಿ ತಗೋತೀರಿ. ಕಸ್ಟಮರ್ ಕಡೆಯಿಂದ ಸ್ಕೋಪ್ ಏನೂ ಇಲ್ಲ. ನೀವು ಬರೀ ನಿಮ್ಮದು ಆಧಾರ್ ಕಾರ್ಡು, ಕರೆಂಟ್ ಬಿಲ್ಲು, ಪ್ಯಾನ್ ಕಾರ್ಡು ಪ್ಲಸ್ ಒಂದು ಚೆಕ್ ಕೊಡ್ಬೇಕು. ನೀವು ಅಷ್ಟೇ ಕೊಟ್ಟರೆ ನಾವು ಈ ಪ್ರಾಸೆಸ್ ಎಲ್ಲನೂ A to Z ನಾವೇ ಮಾಡ್ಕೊಡ್ತೀವಿ. ಮಾಡಿಕೊಟ್ಬಿಟ್ಟು ಇದು ಹೈಬ್ರಿಡ್ ಆಗಲಿ ಆನ್ ಗ್ರಿಡ್ ಆಗಲಿ ಎಲ್ಲನೂ ಮಾಡಿಕೊಟ್ಟು 78,000 ನಿಮ್ಮ ಅಕೌಂಟ್ಗೆ ಬೀಲ್ ಹತ್ರ ಮಾಡಿಕೊಡ್ತೀವಿ ನಾವು. ಸೂಪರ್ ಸರ್, ಸೂಪರ್. ಅಂದರೆ ನಿಜವಾಗ್ಲೂ ಹೇಳ್ತೀನಿ, ಇದು ತುಂಬ ಒಳ್ಳೆ ಒಂದು ಪ್ರಾಜೆಕ್ಟ್ ಅಂತ ಹೇಳ್ತೀನಿ. ಹೌದು ಸರ್. ನಮ್ಮ ಸೋಲಾರ್ ಹೇಗೆ ಅಂತಂದರೆ, ಇವಾಗ ನೋಡಿ, ಇವಾಗ ಗೃಹಜ್ಯೋತಿ ಇದೆ ಅಂತ ಹೇಳಿ ತುಂಬ ಜನ ಇದು ಬೇಡ ಅಂತ ಹೇಳ್ತಾರೆ. ಆದರೆ ಏನಂದರೆ, ನೀವು ಗೃಹಜ್ಯೋತಿಗೂ ಕೂಡ ನೀವು ಇದನ್ನ ಬಳಸಿದಾಗ ನೀವು ಅವರಿಗೆ ಕೊಟ್ಟು ಸರ್ ಅದೇ ಮಾಡ್ಕೋಬೋದು. ಇನ್ನೊಂದು ಏನಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗು, ಈ ವರ್ಷ ಲಾಸ್ಟ್ ಸರ್. ಓಕೆ, ಇವಾಗ ನಿಮಗೆ ನಾಳೆ ಗೃಹಜ್ಯೋತಿ ಹೋಯ್ತಂದ್ರೆ ತುಂಬ 2,000-3,000 ಬಿಲ್ ಪೇ ಮಾಡೋ ಥರ ಬರುತ್ತೆ. ಸೊ ಈ ಅಮೌಂಟ್ ಸಿಗಲ್ಲ ನಿಮ್ಗೆ ಫ್ಯೂಚರಲ್ಲಿ ಖಂಡಿತ. ಸೊ ಹಂಗಾಗಿ ಇವಾಗಲೂ ತುಂಬಾ ಕಸ್ಟಮರ್ ಸ್ವಂತ ಮನೆ ಕಟ್ಟಿಬಿಟ್ಟು ಬಾಡಿಗೆ ಮನೆ ಬಿಡಿ, ಅವ್ರು ತೊಂದರೆ ಇಲ್ಲ. ನೀವು ಸ್ವಂತ ಮನೆ ಇದೆ, ನಿಮ್ ಮಿನಿಮಮ್ 2,500 ಬಿಲ್ ಕಟ್ತಾ ಇದ್ದೀರಾ, ನೀವು 1-2-3 ಕಿಲೋವಾಟ್ ನಿಮ್ಮ ಸ್ಯಾಂಕ್ಷನ್ ಲೋಡ್ ಎಷ್ಟಿದೆ ಅದ್ರ ಪ್ರಕಾರ ಹೋಗಲೇಬೇಕು. ಈ ಬೆನಿಫಿಟ್ ನ ನೀವು ಯೂಸ್ ಮಾಡಬಹುದು. ಯಾಕಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಲಾಸ್ಟ್ ಅಂತ ಇನ್ಫಾರ್ಮ್ ಮಾಡಿದೆ. ಸೊ ಲಾಸ್ಟ್ ಇನ್ಫಾರ್ಮ್ ಮಾಡಿದ ತಕ್ಷಣ ಆಲ್ರೆಡಿ ನನ್ನ ಪ್ರಕಾರ ನಾರ್ತ್ ಅಲ್ಲೆಲ್ಲ ತುಂಬಾ ಅಡಾಪ್ಟ್ ಆಗಿದೆ. ನಮ್ಮ ಕರ್ನಾಟಕ ಸರ್ಕಾರನಲ್ಲಿ ಸಬ್ಸಿಡಿ ಅಂತ ಬರುವಾಗ, ಸೋಲಾರ್ ಬರುವಾಗ ನಮ್ದು ಈ ಪಾವಗಡ ಪ್ಲಾಂಟ್ ಎಲ್ಲ ನೋಡಿ, ವಿಂಡ್ ಎನರ್ಜಿ ಅದ್ರಲ್ಲಿ ನಾವು ಟಾಪ್ ಅಲ್ಲಿ ಇದೀವಿ. ಯಾರು ನೋ ಕ್ವೆಶನ್ ಜಾಸ್. ರೆಸಿಡೆನ್ಷಿಯಲ್ ಅಂತ ಬರುವಾಗ ಇವಾಗ ನಿಮ್ ಮನೆ ಮೇಲೆ ಹೋಗಿ ನೋಡಿ, ಯಾವಾಗಲೂ ನಮ್ಮ ವಿಡಿಯೋಸ್ ನಾನು ಹೋಗಿ ನೋಡ್ತೀನಿ, ಅಲ್ಲಿ ಒಂದು ಕಣ್ಮುಂದೆ ಒಂದು ಪ್ಯಾನಲ್ ಕಾಣಿಸುತ್ತೆ ಸರ್. ಸೊ ನಮ್ಮೂರಲ್ಲಿ ಸೋಲಾರ್ ಅಡಾಪ್ಷನ್ ಅದು ತುಂಬಾ ಸ್ಲೋ ಹೋಗ್ತಾ ಇದೆ. ಸೊ ನಮ್ಮ ಆಸೆಯಿಂದ ಕಸ್ಟಮರ್ಸ್ಗೆ ಆ ನಾಲೆಜ್ ಕೊಡ್ಬೇಕು. ಯಾಕಂದ್ರೆ ಜನ ಇವತ್ತು ನೀರಿನ ಸೋಲಾರ್ ಜೊತೆಗೆ ನಮ್ಗೆ ಕಂಪೇರ್ ಮಾಡ್ತಾರೆ. ಬಟ್ ನಮ್ದು ಆ ಥರ ಇಲ್ಲ. ನಮ್ದು ಹೆಂಗಂದ್ರೆ ನೀವು ಕಣ್ಮುಂದೆ ನೋಡ್ಬೋದು, ಇದೆಲ್ಲ ಆ್ಯಪ್ ಬೇಸ್ಡ್ ಇರೋದ್ರಿಂದ ಇವತ್ತೇನು ಜನರೇಟ್ ಆಯಿತು, ಇವಾಗ ಹೆಂಗೆ ನಡೀತಾ ಇದೆ, ಸೂರ್ಯನ ಎಷ್ಟು ಬರ್ತಾ ಇದೆ, ಬ್ಯಾಟ್ರಿ ಎಷ್ಟು ಚಾರ್ಜ್ ಆಗಿದೆ, ಎಲ್ಲ ಪ್ರತಿಯೊಂದು ಡೀಟೇಲ್ಸ್ ನಿಮ್ಗೆ ಆ್ಯಪಲ್ಲಿ ತೋರಿಸುತ್ತೆ. ಸೊ ಹಂಗಾಗಿ ಕಸ್ಟಮರ್ಸ್ಗೆ ನಮ್ಮ ಲೋಗೋ ಹೇಳ್ತಾರೆ, ನಮ್ಮ ಸೋಲಾರ್ ಡಸ್ ವರ್ಕ್. ಹಂಗಾದ್ರೆ ಈ ಸೋಲಾರ್ ಇನ್ವೆಸ್ಟ್ ಮಾಡಿ, ಸೋಲಾರ್ ಖಂಡಿತ ನಿಮ್ಗೆ ವರ್ಕೌಟ್ ಆಗುತ್ತೆ. ಪ್ಲಸ್ ಈ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಏನಿದೆ ಅದು ನಿಮ್ಗೆ ಇನ್ನೂ ಬೇಗನೆ ಸಿಗುತ್ತೆ. ಯಾಕಂದ್ರೆ ತುಂಬಾ ಇಂಡಸ್ಟ್ರೀಸ್ ಇರುತ್ತೆ ನೋಡಿ, ಲಕ್ಷ ಬಿಲ್ ಪೇ ಮಾಡ್ತಾರೆ. ಅದೇ ಅವ್ರಿಗೆ ಆ ನಾಲೆಜ್ ಇಲ್ಲ, ಈ ತರ ಮಾಡಿದ್ರೆ ನಿಮ್ಗೆ ಈ ತರ ಬೆನಿಫಿಟ್ ಬರುತ್ತೆ ಅಂತ. ಸೊ ಆ ಕಸ್ಟಮರ್ಸ್ ಇದರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ನಿಮ್ಗೆ ವರ್ಕೌಟ್ ಆಗುತ್ತೆ. ಯಾಕಂದ್ರೆ ಈ PPA ಅಗ್ರಿಮೆಂಟ್ಸ್ ಇರೋದು 25 ವರ್ಷ ಇದೆ ಬೆಸ್ಕಾಂ ಜೊತೆಗೆ ಅಗ್ರಿಮೆಂಟ್. ಸೊ ನೀವು ಇವಾಗ ಏನು ಇನ್ವೆಸ್ಟ್ ಮಾಡ್ತೀರಾ, ಮಿನಿಮಮ್ ನನ್ನ ಪ್ರಕಾರ ಸರ್ ಕರೆಂಟ್ಲಿ ಟ್ರೆಂಡಲ್ಲಿ 4-5 ವರ್ಷ ಒಳಗಡೆ ನಿಮ್ಗೆ ರಿಟರ್ನ್ ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ ಕಸ್ಟಮರ್ಗೆ. ಸೂಪರ್ ಸರ್, ಸೂಪರ್ ಪ್ರಾಜೆಕ್ಟ್ ತಂದಿದ್ದೀರಾ, ನಿಮ್ಗೆ ಒಳ್ಳೇದಾಗಲಿ. ಇನ್ನೇನಾದ್ರು ಹೇಳೋದಿದೆಯಾ ಸರ್? ಸರ್ ನಮ್ಮ ಆಫೀಸ್ ಟೈಮಿಂಗ್ ಬಂದು 10 to 6 ಮಂಡೇ ಟು ಸ್ಯಾಟರ್ಡೆ ಆಫೀಸ್ ಇರುತ್ತೆ. ಸಂಡೇಸು ಪ್ಲಸ್ ಹಬ್ಬ ಇರುವಾಗ ಖಂಡಿತ ರಜಾ ಇರುತ್ತೆ. ಸೊ ಕಸ್ಟಮರ್ಸು ಅಷ್ಟೇ, ತುಂಬ ಡೌಟ್ಸ್ ಇರುತ್ತೆ ನಿಮಗೆ. ಸೊ ಬೇಸಿಕ್ ಫಸ್ಟ್ ನಿಮ್ಮ ಕರೆಂಟ್ ಬಿಲ್ ಡೀಟೇಲ್ಸ್ ಎಲ್ಲ ವಾಟ್ಸಪ್ ಮಾಡಿಬಿಡಿ. ಆಮೇಲೆ ನಿಮಗೆ ಡೀಟೇಲ್ಸ್ ಎಲ್ಲ ಶೇರ್ ಮಾಡ್ತಾರೆ. ಟೆಕ್ನಿಕಲ್ ಡೌಟ್ ಇದೆ, ನೀವು ಆಫೀಸ್ಗೂ ಬರ್ಬೋದು, ಬಂದ್ಬಿಟ್ಟು ನೋಡಿ ಈ ಸೆಟಪ್ ನೋಡ್ಬೋದು, ಈ ಥರ ಸೆಟಪ್ ಮಾಡಿದ್ದೀನಿ. ತುಂಬ ಅದೊಂದು ಡೌಟ್ ಇರುತ್ತೆ, ಸರ್ ಇದು ಹೆಂಗೆ ಓಡುತ್ತೆ, ಯಾಕಂದರೆ ಈ ಲಿಥಿಯಂ ಬ್ಯಾಟ್ರೀಸ್ ಬರುವಾಗ ಇದು ಯಾವ ಥರ ಎಂಥದ್ದು ಅವ್ರ ನಾಲೆಜ್ ಇರಲ್ಲ. ಬೇಕಾದ್ರೆ ಅವ್ರು ಬಂದು ನೋಡ್ಬೋದು. ಆಫೀಸಲ್ಲಿ ಈ ಸೆಟಪ್ ಯಾವಾಗಲೂ ಅವೈಲೇಬಲ್ ಇರುತ್ತೆ. ಪ್ಲಸ್ ಪ್ಯಾನಲ್ಸು ನಾನು ಹೇಳಿ ಥರ ಬ್ರ್ಯಾಂಡೆಡ್ ಮಾತ್ರ ಮೇಂಟೈನ್ ಮಾಡ್ತಾ ಇದೀವಿ. ಇನ್ವರ್ಟರ್ ಬ್ಯಾಟ್ರಿ ಡೇ ಫೆಸ್ಟಿವಲ್ ಮಾತ್ರ ಮಾಡ್ತಾ ಇದೀವಿ, ಬೇರೆ ಬ್ರಾಂಡ್ಸ್ ನಾವು ಟೈಅಪ್ ಮಾಡೋಕ್ಕೆ ಹೋಗಿಲ್ಲ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಸರ್ವಿಸ್ ಇದ್ರಲ್ಲಿ ನಾನು ಕಲ್ತಿದ್ದು. ಸೇಲ್ ಮಾಡೋದು ಎಲ್ಲಿ ಬೇಕಾದ್ರೆ ಯಾರು ಬೇಕಾದ್ರೆ ಏನು ಬೇಕಾದ್ರೆ ಮಾರ್ಬೋದು. ಅದೇ ಸೋಲಾರ್ ಅಂತ ಬರುವಾಗ ಕಸ್ಟಮರ್ಗೆ ಒಂದೇ ಒಂದು ಸ್ಕೋಪ್ ಇರುತ್ತೆ. ಇದೆಲ್ಲ ನೋಡಿ ಮೇಂಟೆನೆನ್ಸ್ ಏನಿಲ್ಲ, ಡಿಸ್ಟಿಲ್ ವಾಟರ್ ಹಾಕೋದು ಏನೂ ಇರಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಮಳೆ ಬೀಳುವಾಗ ಅದೇ ಕ್ಲೀನ್ ಆಗುತ್ತೆ. ಬಿಸಿಲು ಕಾಲದಲ್ಲಿ ಸ್ವಲ್ಪ ನೀರು ಹಾಕಿ ಆ ಪ್ಯಾನಲ್ ಕ್ಲೀನ್ ಮಾಡಿದ್ರೆ ಎಫಿಷಿಯನ್ಸಿ ಚೆನ್ನಾಗಿರುತ್ತೆ. ಪ್ಲಸ್ ಆ ಬಾಳಿಕೆ ಜಾಸ್ತಿ ಬರುತ್ತೆ ನಿಮಗೆ. ಎನರ್ಜಿ ಏನಂತಾರೆ ಎಫಿಷಿಯನ್ಸಿ ಚೆನ್ನಾಗಿರೋದ್ರಿಂದ ನಿಮ್ಗೆ ಇವತ್ತಿನ ದಿನ ಒಂದು ಕಸ್ಟಮರ್ಗೆ ಒಂದು 4 ಯೂನಿಟ್ ಆಗ್ತಾ ಇದೆ ಅಂದರೆ ನಿಮ್ದು ಪ್ಯಾನಲ್ ನೀಟ್ ಇದೆ, ಚೆನ್ನಾಗಿದೆ ಅಂದರೆ 5-5.5 ಯೂನಿಟ್ ತನಕ ಆಗುತ್ತೆ ಬಿಸಿಲು ಕಾಲದಲ್ಲಿ. ಸೊ ಇದೆಲ್ಲ ಟಾಪ್ ಆನ್ ಎಲ್ಲ ಪ್ರೂವನ್ ಟೆಕ್ನಾಲಜಿ ಪ್ಯಾನಲ್ಸು. ಸೊ ಹಂಗಾಗಿ ಕಸ್ಟಮರ್ಸ್ಗೆ ಇಷ್ಟೇ ಹೇಳ್ತೀವಿ, ಡೌಟ್ ಪಡಬೇಡಿ. ಯಾವತ್ತು ನೀವು ರಿಸರ್ಚ್ ಮಾಡಿ ಸರ್, ಗೂಗಲ್ ಮಾಡಿ, ಚಾಟ್ GPT ಮಾಡಿ, ಏನು ಬೇಕಾ ಮಾಡಿ, ನಿಮಗೂ ಕ್ಲಾರಿಟಿ ಸಿಗುತ್ತೆ. ನೋಡಿಬಿಟ್ಟು ಖಂಡಿತ ಬನ್ನಿ ನಮ್ಮ ಆಫೀಸ್ಗೆ. ಬಂದುಬಿಟ್ಟು ಈ ಸೋಲಾರ್ನ ಎಷ್ಟು ಬೇಗ ಆಗುತ್ತೋ ಹಾಕಿಬಿಟ್ಟು ನಿಮ್ಮ ಕರೆಂಟ್ ಬಿಲ್ನ ನೀವು ಕಡಿಮೆ ಮಾಡ್ಕೊಳ್ಳಿ. ಪ್ಲಸ್ ಈ ರಿನ್ಯೂಬಲ್ ಎನರ್ಜಿ ಏನಿದೆ ಅದಕ್ಕೆ ನೀವು ಒಂದು ಕೈ ಕೊಟ್ಟಿ ಥರ ಆಗುತ್ತೆ. ನಮಗೂ ಅದೊಂದು ಆಸೆ ಇದೆ. ಯಾವತ್ತೂ ನಾವು ಹೇಳೋ ಥರ ನಮ್ಮ ಹತ್ರನೇ ಹಾಕ್ಸ್ಬೇಕಂತ ಏನಿಲ್ಲ, ಯಾರ ಹತ್ರ ಬೇಕಾ ಹಾಕಿ.
ಅದೇ ನಾಲೆಜ್ ಗೈನ್ ಮಾಡಿಬಿಟ್ಟು ಹಾಕಿ ಯಾವತ್ತು. ಸೊ ಸೋಲಾರ್ ಅನ್ನೋದು ನಾವು ಅದೇ ಕಲ್ತಿದ್ವಿ. ಈ ಲಿಥಿಯಂ ಬ್ಯಾಟ್ರೀಸ್ ನಮ್ಮದು ಆಲ್ಮೋಸ್ಟ್ 21 ಶುರು ಮಾಡಿದ್ವಿ. ನಾವು ತುಂಬ ಬ್ರ್ಯಾಂಡ್ಸ್ ನೋಡಿ ಲಿಥಿಯಂ ಅಂತ ಬರುವಾಗ ಸರ್ವಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್. ಯಾರು ಬೇಕಾದ್ರೆ ಮಾಡ್ತಾರೆ, ಅದೇ ಸರ್ವಿಸ್ ಬರುವಾಗ ನಾವು ಹೊಡ್ತಾ ತಿಂದಿದ್ದೀವಿ. ಹಂಗಾಗಿ ಮಾತ್ರ ಟಾಪ್ ಬ್ರ್ಯಾಂಡ್ಸ್ ಜೊತೆ ಟೈ ಅಪ್ ಮಾಡಿ ಮಾತ್ರ ಮಾಡ್ತೀವಿ. ಯಾಕಂದರೆ ಈ R&D ಬಂದುಬಿಟ್ಟು ಇವಾಗಲ್ಲ, ಅವ್ರು ಮುಂಚೆಯಿಂದನೇ ಮಾಡಿದ್ದಾರೆ. ಸೊ ಯಾವತ್ತು ಸೋಲಾರ್ ಅಂತ ಬರುವಾಗ ಸ್ವಲ್ಪ ರಿಸರ್ಚ್ ಮಾಡಿ, ಬ್ರ್ಯಾಂಡೆಡ್ ಪ್ಯಾನಲ್ಸ್ ಆಗಲಿ ಇದಾಗಲಿ, ಯಾಕಂದರೆ ಎಲ್ಲದಕ್ಕೂ ಒಂದು ಬೆಲೆ ಇರುತ್ತೆ. ಸಿಂಪಲಾಗಿ ಹೇಳ್ಬೇಕಾದ್ರೆ ಆ್ಯಪಲ್ ಫೋನೇ ಬೆಲೆ ಇರುತ್ತೆ, ಸ್ಯಾಮ್ಸಂಗ್ ಫೋನ್ಗೆ ಸ್ಯಾಮ್ಸಂಗ್ ಇರುತ್ತೆ, ನೋಕಿಯಾನೇ ಇರುತ್ತೆ. ಆ ಬ್ರ್ಯಾಂಡ್ಗೆ ಅದ್ರ ಬೆಲೆ ಹಂಗೆ ಇರುತ್ತೆ. ಅದೇ ನಮ್ಮ ಬಿಲೀಫು. ಸೊ ದಯವಿಟ್ಟು ಈ ವಿಡಿಯೋ ನೋಡೋರು ಶೇರ್ ಮಾಡಿ. ಪ್ಲಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಈ ಸೋಲಾರ್ ಬಗ್ಗೆ ಯಾರಿಗೆ ನಾಲೆಜ್ ಇಲ್ವೋ ಇದರಲ್ಲಿ ಜಾಸ್ತಿ ಮಾತಾಡೋಕ್ಕಾಗಲ್ಲ. ನಮ್ಮ ವೆಬ್ಸೈಟ್ ಡೀಟೇಲ್ಸ್ ಹಾಕ್ತೀನಿ, ನೀವು ಅದರಲ್ಲಿ ಹೋಗಿ ನೋಡ್ಬೋದು. ಇವಾಗ 5 kW ಸೆಟಪ್ ಯಾವ ಥರ ಇರುತ್ತೆ, ಏನು ಮಾಡ್ತೀವಿ ಎಂಥದ್ದು ಎಲ್ಲ ಡೀಟೇಲ್ಸ್ ಅದನ್ನು ಮೆನ್ಷನ್ ಮಾಡಿದ್ವಿ. ಸೊ ಇದು ಅಷ್ಟೇ, ನೀವು ನೋಡ್ಬೋದು. ಜಸ್ಟ್ ಒಂದು ಸ್ಮಾಲ್ ಎಕ್ಸಾಂಪಲ್, ನೀವು ಎಷ್ಟು ಕರೆಂಟ್ ಬಿಲ್ ಏನು ಜನರೇಟ್ ಮಾಡ್ತಾರೆ ನಿಮ್ಗೆ ಗೊತ್ತೇ ಇಲ್ಲ. ಫಾರ್ ಎಕ್ಸಾಂಪಲ್ ಸೋಲಾರ್ ನನಗೆ ಹೋಗ್ಬೇಕು ಸರ್, ನನಗೆ ನಾಲೆಜ್ ಇಲ್ಲ ನೋಡಿ, ಇಷ್ಟು ಯೂನಿಟ್ ಅಂದರೆ ಇಷ್ಟು ಅಂದರೆ ಇಷ್ಟು, ನಿಮಗೆ ಒಂದು 500 ಯೂನಿಟ್ ಯೂಸ್ ಮಾಡ್ತಾ ಇದ್ದರೆ ಒಂದು 4 ಇಂದ 5 kW ಸೋಲಾರ್ ಹೋಗಿ ಇಷ್ಟು ಜಾಗ ಬೇಕಾಗುತ್ತೆ, ಕ್ಲಿಯರ್. ಸೊ ಇದು ಕಸ್ಟಮರ್ ನಾಲೆಜ್ ಅಂತ ಮಾಡಿದ್ದೀವಿ, ಇದನ್ನು ವೀಡಿಯೋ ಅಪ್ಲೋಡ್ ಮಾಡಿದ್ದೀವಿ. ಸೊ ನಮ್ಮ ಆಸೆ ಏನಂದರೆ ಕಸ್ಟಮರ್ಸ್ಗೆ ಯಾರಿಗೆ ನಾಲೆಜ್ ಇರುವೋ ಆ ನಾಲೆಜ್ ಕೊಡಬೇಕಂತ ಆಸೆ ಇದೆ. ಸೊ ಆವಾಗ ಮಾತ್ರ ಕಸ್ಟಮರ್ಸು ನೋಡ್ತಾರೆ, ನಂಬ್ತಾರೆ, ಸೋಲಾರ್ ಇನ್ವೆಸ್ಟ್ ಮಾಡ್ತಾರೆ. ಸೊ ಈ ವರ್ಷ ಲಾಸ್ಟ್ ಇದೆ ಸರ್ PM ಸೂರ್ಯಗದ್ದು, ಪ್ಲಸ್ ಈ OCCC ಬಿಸ್ನೆಸ್ ದೊಡ್ಡದು ಯಾರು ಮಾಡ್ತಾ ಇದ್ದೀರಾ, ತುಂಬ ಲಕ್ಷ ಬಿಲ್ ಕಟ್ತಾ ಇದ್ದೀರಾ, ಸೊಲ್ಯೂಷನ್ಸ್ ನಮ್ಮ ಹತ್ರ ಇದೆ. ಯಾವಾಗ ಬೇಕಾ 10 to 6 ನಮ್ಮ ಆಫೀಸ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್.